ಹಾಯ್ ಹಲೋ ನಮಸ್ತೆ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಮಸಾಲ ರೈಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇದೇ ರೀತಿ ನಿಮಗೆ ಸಿಂಪಲ್ ಆಗಿರೋ ರೆಸಿಪಿ ಬೇಕಂದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದನ್ನು ನಮ್ಮ ಕಡೆ ನಾವು ಬಗಾರ್ ಖಾನ ಮತ್ತು ಒಗ್ಗರಣೆ ಅನ್ನ ಅಂತಲೂ ಕರಿತೀವಿ. ಇದನ್ನು ಹೇಗೆ ಮಾಡೋದಪ್ಪ ಅಂತಂದ್ರೆ ಮೊದಲಿಗೆ ಸ್ವಲ್ಪ ಒಂದು ಉಳ್ಳಾಗಡ್ಡಿ ಕೊಯ್ದಿಟ್ಕೋಬೇಕು, ಆಮೇಲೆ ಒಂದು ಮೆಣಸಿನ್ಕಾಯಿ ಕೊಯ್ದಿಟ್ಕೋಬೇಕು. ಅದಕ್ಕೆ ಕೊತ್ತಂಬರಿ, ಪುದೀನ, ಅಲ್ಲ ಅಂದರೆ ಅದ್ರಕ್ಕೆ, ಬೆಳ್ಳುಳ್ಳಿ ಗಾರ್ಲಿಕ್ ಅದೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಮಾಡಿ ಸೈಡ್ ಇಟ್ಕೋಬೇಕು. ಆಮೇಲೆ ಒಂದು ಪ್ಯಾನ್ ಒಳಗೆ ಎಣ್ಣೆ ಹಾಕಿ ಅದಕ್ಕೆ ಬಿರಿಯಾನಿ ಎಲೆ ಅಂತಾರಲ್ಲ ಅಂಥದ್ದು ಒಂದು ಎಲೆ ಕಟ್ ಮಾಡಿ ಅದಕ್ಕೆ ಹಾಕಿ ಅದು ಕೊಯ್ದಿಟ್ಟಿದ್ದು ಮೆಣಸಿಕಾಯಿ, ಚಿಲ್ಲಿ ಮತ್ತು ಆನಿಯನ್, ಉಳ್ಳಾಗಡ್ಡಿ ಹಾಕಿ ಅದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿ ಆವಾಗಲೇ ಮಾಡಿ ಇಟ್ಕೊಂಡಿದ್ರಲ್ಲ ಅದು ಆ ಪೇಸ್ಟ್ ಇದಕ್ಕೆ ಹಾಕಬೇಕು. ಅದ್ರಕ್ಕೆ ಲಸೂನ್, ಕೊತ್ತಂಬರಿ, ಆಮೇಲೆ ಪುದೀನ ಹಾಕಿ ಪೇಸ್ಟ್ ಮಾಡಿದ್ರಲ್ಲ ಆ ಪೇಸ್ಟನ್ನು ಹಾಕಿ ಅದರ ರಾ ಸ್ಮೆಲ್ ಹೋಗೋ ಮಟ್ಟ ಅದನ್ನು ಫ್ರೈ ಮಾಡ್ಕೋತ ಇರಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಬೇಕು. ಹಾಕಿ ಫ್ರೈ ಮಾಡಿ ಸಾಲ್ಟ್ ಟು ಟೇಸ್ಟ್, ಅದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕು. ನೀರು ಯಾವ ರೀತಿ ನೀರು ಹಾಕೋಬೇಕು, ಅದು ನೀರು ಹೆಂಗೆ ಹಾಕೋಬೇಕಂದ್ರೆ ನೀವು ಯಾವ ರೀತಿ ಎಷ್ಟು ಅಕ್ಕಿ ತೊಗೊಂಡಿರ್ತೀರಲ್ಲ ಅದರ ಪ್ರಕಾರ ನೀರು ಹಾಕೋಬೇಕು. ನಾ 2 ಮಗ್ ನೀರು ಹಾಕೀನಿ. 2 ಮಗ್ ನೀರಿಗೆ 3 ಗ್ಲಾಸ್ ಆಫ್ ರೈಸ್ ಹಾಕೀನಿ. ಈ ರೈಸಿಗೆ ನೀರು ಕಡಿಮೆ ಇರಬೇಕು, ರೈಸ್ ಜಾಸ್ತಿ ಇರಬೇಕು. ಇವಾಗ ನಾವು ಅಳತೆ ಪ್ರಕಾರ ಅಕ್ಕಿ ತೊಗೊಂಡು ಅದನ್ನು 2 ವಾಟರಿಂದ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡು ಅದೇನು ಒಗ್ಗರಣೆ ಹಾಕಿರ್ತೀವಲ್ಲ ಅದು ಬಾಯ್ಲ್ಡ್ ಆಗ್ತಿರ್ಬೇಕು ವಾಟ್ರ್. ಆ ಬಾಯ್ಲ್ಡ್ ಆಗುವಾಗ ಅದನ್ನು ವಾಶ್ ಮಾಡಿದ ಅಕ್ಕಿ ತೊಗೊಂಡು ಅದು ಒಗ್ಗರಣೆ ಒಳಗೆ ಹಾಕಬೇಕು. ಹಾಕಿ ಚೆನ್ನಾಗಿ ಏನು ಮಾಡಬೇಕು, ಚಮಚೆಯಿಂದ ಸ್ಪೂನಿಂದ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಪ್ಲೇಟಿಂದ ಮುಚ್ಚಿಬಿಡಬೇಕು. ಮುಚ್ಚಿ ಅದು ಸ್ವಲ್ಪ ಮುಚ್ಚಿ 6-7 ಮಿನಿಟ್ ಅದು ರೈಸ್ ಬಾಯ್ಲ್ಡ್ ಆಗಕ್ಕೆ ಬಿಡಬೇಕು. ರೈಸ್ ಬಾಯ್ಲ್ಡ್ ಆಗೈತೆ ಅಂಥೇಳಿ ನಾವು ಒಂದು 8 ಮಿನಿಟ್ಸ್ ಬಿಟ್ಟು ಚೆಕ್ ಮಾಡಿದಾಗ ಅದು ಸ್ವಲ್ಪ ನೀರಿತ್ತಂದ್ರೆ ಏನು ಮಾಡಬೇಕು, ನಾವು ಗ್ಯಾಸನ್ನು ಸ್ಲಿಮ್ ಆಗಿ ಇಡಬೇಕು. ನಿಮ್ಗೆ ಮಾಡಿದ ರೈಸ್ ಡೆಕೋರೇಟಿವ್ ಚೆಂದಾಗಿ ಕಾಣಿಸ್ಬೇಕಂತಂದ್ರೆ ನೀವು ಒಂದು ಸ್ವಲ್ಪ ಅದಕ್ಕೆ ಆರೆಂಜ್ ಕಲರ್ ಯಾವುದು ನಿಮ್ಮ ಕಡೆ ಅವೈಲೇಬಲ್ ಇದ್ರೆ ನೀವು ಅದನ್ನು ನೀರಲ್ಲಿಗೆ ಸ್ವಲ್ಪ ಹಾಕಿ ಕಲಿಸಿ ಅದನ್ನು ಅದರ ಮೇಲೆ ಹಾಕಿ ಅದಕ್ಕೆ ಲಿಡ್ ಮುಚ್ಚಿ ಒಂದು 2 ಮಿನಿಟ್ಸ್ ಇಡಬೇಕು. ನಂತರ ಅದು ಗ್ಯಾಸ್ ಆಫ್ ಮಾಡಬೇಕು. ಆದಮೇಲೆ ನೋಡಿರಿ ನಮ್ಮದು ಮಸಾಲೆ ರೈಸ್ ಹಿಂಗೆ ಈಸಿ. ನೀವು ಒಂದು ಸಲ ಟ್ರೈ ಮಾಡಿರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.